2008ರಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಹಿಂಬಾಗಲಿನಿಂದ ಬಂದ್ರು, ಆಪರೇಷನ್ ಕಮಲ ಮಾಡಿ ಬಂದ್ರು. 2019ರಲ್ಲೂ ಕೂಡ ಹಿಂಬಾಗಲಿನಿಂದ ಬಂದರು. ಯಾವತ್ತು ಅವರು ಜನರ ಆಶೀರ್ವಾದ ಪಡೆದು 113 ಸ್ಥಾನಗಳನ್ನು ಗೆಲ್ಲಿಲ್ಲ. ಗೆದ್ದಿದ್ದಾರೆ ಯಾವತ್ತಾರು? ಅವರು ಏನಪ್ಪ ಮಾಡ್ತಾರೆ ಅಂತಂದ್ರೆ ಹಿಂದುತ್ವ ಹೇಳ್ತಾರೆ. ನಾನು ಹಿಂದೂ ಅಲ್ವಾ? ನನ್ನ ಹೆಸರೇನು? ಸಿದ್ದರಾಮಯ್ಯ. 2 ದೇವರುಗಳ ಹೆಸರು ಇದಾವೆ. ಈಶ್ವರನ ಹೆಸರು ಇದೆ, ರಾಮನ ಹೆಸರು ಇದೆ. ನಾನು ಹಿಂದೂ ಅಲ್ವಾ? ಸಮರ್ಥ ಹಿಂದೂ ಅಲ್ವಾ? ಈಶ್ವರ್ ಖಂಡ್ರೆ ಹಿಂದೂ ಅಲ್ವಾ? ಸುಧಾಕರ ಹಿಂದೂ ಅಲ್ವಾ? ಮಲ್ಲಿಕಾರ್ಜುನ ಹಿಂದೂ ಅಲ್ವಾ? ನಾವೆಲ್ಲ ಹಿಂದೂಗಳಲ್ವಾ? ಇವ್ರು ಮಾತ್ರ, ಬಿಜೆಪಿ ಅವ್ರು ಮಾತ್ರ ಹಿಂದೂಗಳ? ನಮಗೆ ನಿಜವಾದಂತ ಮಹಾತ್ಮ ಗಾಂಧಿ ಹೇಳಿದ್ರಲ್ಲ, ಅವರ ಹಿಂದುತ್ವದಲ್ಲಿ ಇದ್ದವರು ನಾವು. ಮಹಾತ್ಮ ಗಾಂಧೀಜಿ. ಬಿಜೆಪಿಯವರು ಗೋಡ್ಸೆ, ಅವ್ರದ್ದು ಗೋಡ್ಸೆ ಹಿಂದುತ್ವ, ನಮ್ದು ಮಹಾತ್ಮ ಗಾಂಧೀಜಿ ಹಿಂದುತ್ವ. ಅದರಿಂದ ನಾವು ಹಿಂದೂಗಳು. ಅವರು ಹಿಂದುತ್ವ ಹೇಳಿ, ಹಿಂದೂ ಧರ್ಮ ಹೇಳಿ ಅಧಿಕಾರಕ್ಕೆ ಬರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಏನು ಕೆಲಸ ಮಾಡಲ್ಲ, ಬರೀ ಲೂಟಿ ಹೊಡೆಯೋದು ಅಷ್ಟೇ. ಬರೀ ಲೂಟಿ ಹೊಡೆಯೋದು. ಅವರು 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, 2019ರಿಂದ 23ವರೆಗೆ ಇದ್ರು, 2008ರಿಂದ 13ವರೆಗೆ ಇದ್ರು. ಏನಾದ್ರು ಕೆಲಸ ಮಾಡಿದ್ರ? ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಿದ್ರ? ನಿಮ್ಗೆ ಹೇಳ್ಬೇಕು ಅಂತಂದ್ರೆ 2018ರಲ್ಲಿ ಅವರು ಪ್ರಣಾಳಿಕೆ ಹೊರಡಿಸಿದ್ರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಪ್ರಣಾಳಿಕೆ ಹೊರಡಿಸಿದ್ರು. ಆ ಪ್ರಣಾಳಿಕೆಯಲ್ಲಿ 600 ಭರವಸೆಗಳನ್ನ ಕೊಟ್ಟಿದ್ರು. ಎಷ್ಟು ಗೊತ್ತಾ ಈಡೇರಿಸಿದ್ದವರು? ಬರೀ 60, 50ರಿಂದ 60, 10% ಇಲ್ಲ. ನಾವು 2013ರಿಂದ 18ವರೆಗೆ ಮುಖ್ಯಮಂತ್ರಿ ಆಗಿದೆ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನಾವೆಷ್ಟು ಭರವಸೆಗಳು ಕೊಟ್ಟಿದ್ದೋ? 165 ಭರವಸೆಗಳನ್ನ ಕೊಟ್ಟಿದ್ದು. ಅದರಲ್ಲಿ 158 ಭರವಸೆಗಳನ್ನ ಈಡೇರಿಸ್ತು.